ಆಲ್ಫಾ ಅಂದರೆ 6-8 ವರ್ಷ 10 ವರ್ಷದೊಳಗಡೆ ಹಿಡ್ಕೊಂಡು 15 ವರ್ಷದೊಳಗೆ ನೋಡ್ಬೋದು. ಇಡೀ ದೇಶ ತುಂಬ ಇವರು ಈ ನಾಳೆ ಬರುತ್ತಿರುವಂಥ ವೋಟರ್ಸು, ಈಗಿದ್ದ ವೋಟರ್ಸು ಇದೆಲ್ಲ ಲೆಕ್ಕ ಆಗಿದೆ 40-50 ಕೋಟಿ ವೋಟುಗಳು ಡಿಫ್ರೆನ್ಸ್ ಆಗ್ತಾ ಇದ್ದಾವೆ. ಇವ್ರು ಏನೋ ಪ್ಲ್ಯಾನ್ ಮಾಡಿ 80% ಲೆಕ್ಕ ಹಾಕಿ SIR ಕೆಲವೊಂದಿಷ್ಟು ನಮ್ಗೆ ಬೇಡ ಅಂತ ಹುಡುಗರು ಕಟ್ ಮಾಡ್ಕೊಂಡು ಏನೇನೋ ಮಾಡಿದ್ದಾರೆ. ಅದು ಸಹಿತ ನಿಲ್ತಾ ಇಲ್ಲ, ನಿಲ್ಲುವುದಿಲ್ಲ ಅನ್ನೋಂಥ ವರದಿಗಳು ಬರ್ತಾ ಇದ್ದಾವೆ. ಹೀಗಾಗಿ ಇವತ್ತು ಮೋದಿ ಮತ್ತು ಬಶಾರ್ ಅವರ ಸರ್ಕಾರ ಅವರಿಬ್ಬರು ನರ್ಮ್ ಆಗಿದ್ದಾರೆ. ಏನು ಮಾಡಬೇಕು ತಿಳಿತಾ ಇಲ್ಲ. ಈ ಜನರ ಮನಸ್ಸನ್ನು ಗೆಲ್ಲುವುದು ಹೆಂಗೆ ತಿಳಿತಾ ಇಲ್ಲ. ಇವತ್ತೊಂದು ಸ್ಪಷ್ಟ ಹೇಳ್ತಾ ಇದೆ. ಮತ್ತು ಈಗಾಗಲೇ ನಿಮಗೆ ಗೊತ್ತಿದ್ದಂಗೆ ಇನ್ನೊಮ್ಮೆ ಮತ್ತು ಈ ಜಂತರ್ ಮಂತರದಲ್ಲಿ ಆದಂಥ ಒಂದು ಏನಪ್ಪ ಅಂತಂದ್ರೆ ಹೋರಾಟ ಮತ್ತೊಮ್ಮೆ ಆಗುವುದನ್ನು ಅನ್ನುವಂಥ ಮಾತು ಮಾತಾಡ್ತಾ ಇದ್ದಾರೆ. ಹೀಗಾಗಿ ಕ್ಷಣ ಕ್ಷಣಕ್ಕೂ ಈ ಒಂದು ವಿಷಯ ಏನಪ್ಪ ಅಂತಂದ್ರೆ ನಿಧಾನಕ್ಕೆ ಭೀಕರತೆಯನ್ನು ಪಡಿತಾ ಇದೆ. ಇದೆಲ್ಲ ತಿಳ್ಕೊಂಡಿರುವಂಥ ಸರ್ಕಾರ ನಿಧಾನಕ್ಕೆ ಇವತ್ತು ಆರ್ಡರ್ ಮಾಡ್ತಾ ಇಲ್ಲ. ಜಂಜಿಗಳಿಗೆ CGPಗಳಿಗೆ ಯಾವುದೇ ರೀತಿಯಾದಂಥ ಅವ್ರ ಮೇಲೆ ದಾಳಿ ಹಾಕ್ಕೊಡೋದು, ಫೈರಿಂಗ್ ಅಥವಾ ಇನ್ನುಳಿದ ಯಾವುದೇ ಆಗಿರ್ಬೋದು ಹಾಕ್ಕೊಡೋದು, ಪೊಲೀಸ್ನಿಂದ ದಾಳಿ ಹಾಕ್ಕೊಡೋದು, ಲಾಠಿ ಪ್ರಯೋಗ ಹಾಕ್ಕೊಡೋದು ಮತ್ತು ಇವೆಲ್ಲ ಒಯ್ಯಿಕೊಡೋದು, ಆ ಒಂದು ಸ್ಥಳಗಳಿಗೆ ಒಯ್ಯಿಕೊಡೋದು, ಹೋರಾಟ ಮಾಡೋ ಸ್ಥಳಗಳಲ್ಲಿ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಏನಾದರೂ ಮಾಡಿ ಈ ಒಂದು ಜಂಜಿ ಮತ್ತು CGPಯ ಮೂಮೆಂಟನ್ನು ಕರ್ಬ್ ಮಾಡಬೇಕು, ಹಿಡಿತಕ್ಕೆ ತರಬೇಕು ಅನ್ನೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಈ ಪ್ರಯತ್ನ ಎಷ್ಟು ಮಟ್ಟಿಗೆ ಯಶಸ್ವಿ ಆದೀತು. ಯಾಕಂದ್ರೆ ಜನಕ್ಕೆ ಅಂತಿದ್ದು ಬೇಕಾಗಿಲ್ಲ, ಜನರಿಗೆ ಬೇಕಾಗಿದ್ದು ಸರಳ ಸ್ಪಷ್ಟವಾದಂಥ ಕ್ಲಿಯರ್ ಆದಂತಹ ಆಡಳಿತ. ಅದಕ್ಕೆ ಇವತ್ತು ಇಡೀ ಈ ಜಂಜಿಗಳು ಮತ್ತು ಇನ್ನುಳಿದವರೆಲ್ಲರೂ ಇವತ್ತು ಏನಾಗಿದ್ದಾರಪ್ಪ ಅಂತಂದ್ರೆ ಇಲ್ಲಪ್ಪ ನಮ್ಮ ಹೊಸ ವ್ಯವಸ್ಥೆ, ಅದರಲ್ಲೂ ಮುಖ್ಯವಾಗಿ ಈ ಹೋರಾಟಗಾರರಿನ ಇವತ್ತು ತಮ್ಮ ಮೂಮೆಂಟನ್ನು ಮುಂದುವರಿಸ್ತಾ ಇದ್ದಾರೆ. ಇದು ಆಡಳಿತಾರೂಢ ಸರ್ಕಾರಕ್ಕೆ ಅಂದರೆ BJP ಸರ್ಕಾರಕ್ಕೆ ನುಂಗಲಾರದ ಬಿಸಿ ತುಪ್ಪ ಅಷ್ಟೇ ಅಲ್ಲ, ಇದು ಏನಪ್ಪ ಅಂತಂದ್ರೆ ಮುಂಬರುವ ದಿನಗಳಲ್ಲಿ ಅಧಿಕಾರ ಹಸ್ತಾಂತರಿಸೋದು ಬದಲಾಗ್ತದೆ. ಮತ್ತು ಈಗ ರಿಪೋರ್ಟ್ಸ್ಗಳು ಸ್ಪಷ್ಟ ಹೇಳಿದ್ದಾರೆ. ನೀವು 2020